ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಯುಸಿಬಿಗಳಿಗೆ ಸಾಲ ನಿಯಮ, ಆರ್ಬಿಐ ಸಮಗ್ರ ಸುಧಾರಣೆ ಪ್ರಸ್ತಾಪ. ಡೆಹ್ರಾಡೂನ್ ಅರ್ಬನ್ ಆಪ್ ಬ್ಯಾಂಕ್ ಮೇಲೆ ಆರ್ಬಿಐ ನಿರ್ಬಂಧ. ಭಾರತೀಯ ರಿಸರ್ವ್ ಬ್ಯಾಂಕ್ ಸಾರ್ವಜನಿಕ ಸಮಾಲೋಚನೆಗಾಗಿ 3 ಕರಡು ತಿದ್ದುಪಡಿ ನಿರ್ದೇಶನಗಳನ್ನು ಬಿಡುಗಡೆ ಮಾಡುವ ಮೂಲಕ ನಗರ ಸಹಕಾರಿ ಬ್ಯಾಂಕ್ಗಳಿಗೆ ಯುಸಿಬಿ ಸಾಲ ಮತ್ತು ಬಹಿರಂಗಪಡಿಸುವಿಕೆಯ ಚೌಕಟ್ಟಿನ ವಿಶಾಲ ಆಧಾರಿತ ಪರಿಷ್ಕರಣೆಯನ್ನು ಪ್ರಸ್ತಾಪಿಸಿದೆ. ಈ ಪ್ರಸ್ತಾಪಗಳು ಫೆಬ್ರವರಿ 6, 2026 ಅಭಿವೃದ್ಧಿ ಮತ್ತು ನಿಯಂತ್ರಕ ನೀತಿಗಳ ಹೇಳಿಕೆಯಲ್ಲಿ ಮಾಡಿದ ಪ್ರಕಟಣೆಗಳನ್ನು ಅನುಸರಿಸುತ್ತವೆ. ಪ್ರಮುಖ ಪ್ರಸ್ತಾಪಗಳಲ್ಲಿ ಒಂದು ಅಸುರಕ್ಷಿತ ಸಾಲಕ್ಕೆ ಸಂಬಂಧಿಸಿದೆ. ಹಿಂದಿನ ಹಣಕಾಸು ವರ್ಷದ ಲೆಕ್ಕ ಪರಿಶೋಧಿತ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಅಸುರಕ್ಷಿತ ಸಾಲಗಳು ಮತ್ತು ಮುಂಗಡಗಳ ಒಟ್ಟು ಮಿತಿಯನ್ನು ಒಟ್ಟು ಸಾಲಗಳು ಮತ್ತು ಮುಂಗಡಗಳ ಶೇಕಡ 20ಕ್ಕೆ ಹೆಚ್ಚಿಸಲು ಆರ್ಬಿಐ ಪ್ರಸ್ತಾಪಿಸಿದೆ. ಸಮಾನಾಂತರವಾಗಿ ಭದ್ರತೆಯ ವಾಸ್ತವಿಕ ಮೌಲ್ಯದ ಆಧಾರದ ಮೇಲೆ ವರ್ಗೀಕರಣದಲ್ಲಿ ಹೆಚ್ಚಿನ ಸ್ಪಷ್ಟತೆ ಮತ್ತು ಸ್ಥಿರತೆಯನ್ನು ತರಲು ಅಸುರಕ್ಷಿತ ಮುಂಗಡಗಳ ವ್ಯಾಖ್ಯಾನವನ್ನು ತರ್ಕಬದ್ಧಗೊಳಿಸಲಾಗಿದೆ. ಅಲ್ಪಾವಧಿಯ ವ್ಯಾಪಾರ ಬಿಲ್ಲುಗಳು ಮತ್ತು ನಿಗದಿತ ಮಿತಿಯೊಳಗಿನ ಸ್ವೀಕೃತಿಗಳಂತಹ ಕೆಲವು ವರ್ಗಗಳ ಮುಂಗಡಗಳನ್ನು ಅಸುರಕ್ಷಿತವೆಂದು ಪರಿಗಣಿಸುವುದರಿಂದ ಹೊರಗಿಡಲಾಗಿದೆ. ಕರಡು ನಿರ್ದೇಶನಗಳು ಯುಸಿಬಿಯ ಶ್ರೇಣಿಗೆ ಸಂಬಂಧಿಸಿದ ವೈಯಕ್ತಿಕ ಅಸುರಕ್ಷಿತ ಸಾಲಗಳಿಗೆ ಪರಿಷ್ಕೃತ ಮಿತಿಗಳನ್ನು ಸಹ ಪ್ರಸ್ತಾಪಿಸುತ್ತವೆ. ಅಂತೆಯೇ ಶ್ರೇಣಿ 1 ಯುಸಿಬಿಗಳು ಪ್ರತಿ ಸಾಲಗಾರನಿಗೆ ಅಸುರಕ್ಷಿತ ಸಾಲಗಳನ್ನು ರೂ. 5 ಲಕ್ಷದವರೆಗೆ, ಶ್ರೇಣಿ 2ರಿಂದ ರೂ. 7.5 ಲಕ್ಷದವರೆಗೆ ಮತ್ತು ಶ್ರೇಣಿ 3 ಮತ್ತು ಶ್ರೇಣಿ 4 ಯುಸಿಬಿಗಳು ರೂ. 10 ಲಕ್ಷದವರೆಗೆ ವಿಸ್ತರಿಸಬಹುದು. ಇದು ಕೇಂದ್ರೀಕೃತ ಅಪಾಯದ ಚೌಕಟ್ಟಿನ ಅಡಿಯಲ್ಲಿ ನಿಗದಿಪಡಿಸಲಾದ ಒಟ್ಟಾರೆ ಅಸುರಕ್ಷಿತ ಸಾಲ ಮಿತಿಯೊಳಗೆ ಇರುತ್ತದೆ. ಮತ್ತೊಂದು ಪ್ರಮುಖ ಪ್ರಸ್ತಾಪವು ನಾಮಮಾತ್ರ ಸದಸ್ಯರಿಗೆ ಸಾಲ ನೀಡುವುದಕ್ಕೆ ಸಂಬಂಧಿಸಿದೆ. ಅವರ ಉಪಕಾನೂನುಗಳೆಲ್ಲ ನಿಬಂಧನೆಗಳನ್ನು ಸಕ್ರಿಯಗೊಳಿಸುವ ಮೂಲಕ ಯುಸಿಬಿಗಳು ಪ್ರತಿ ಸಾಲಗಾರನಿಗೆ ರೂ. 2.5 ಲಕ್ಷದವರೆಗೆ ಗ್ರಾಹಕ ಬಾಳಿಕೆ ಬರುವ ವಸ್ತುಗಳ ಖರೀದಿಗೆ ನಾಮಮಾತ್ರ ಸದಸ್ಯರಿಗೆ ಸಾಲವನ್ನು ವಿಸ್ತರಿಸಬಹುದು. ಸ್ಥಿರ ಠೇವಣಿಗಳು, ಚಿನ್ನ ಮತ್ತು ಬೆಳ್ಳಿ ಆಭರಣಗಳು, ಜೀವ ವಿಮಾ ಪಾಲಿಸಿಗಳು ಮತ್ತು ಸರ್ಕಾರಿ ಭದ್ರತೆಗಳ ಮೇಲಿನ ಸಾಲಗಳನ್ನು ಮಂಡಳಿ ಅನುಮೋದಿತ ನೀತಿಗಳ ಅಡಿಯಲ್ಲಿ ನಿಗದಿಪಡಿಸಿದ ಮಿತಿಯೊಳಗೆ ವಿಸ್ತರಿಸಬಹುದು. ಶ್ರೇಣಿ 3 ಮತ್ತು ಶ್ರೇಣಿ 4 ಯುಸಿಬಿಗಳಿಗೆ ವಸತಿ ಸಾಲದ ಮಾನದಂಡಗಳಲ್ಲಿ ನಿಯಂತ್ರಕ ಸಡಿಲಿಕೆಗಳನ್ನು ಸಹ ಆರ್ಬಿಐ ಪ್ರಸ್ತಾಪಿಸಿದೆ. ಇದು ಮಂಡಳಿ ಅನುಮೋದಿತ ನೀತಿಗಳ ಮೂಲಕ ವಸತಿ ಸಾಲಗಳಿಗೆ ಅವಧಿ ಮತ್ತು ನಿಷೇಧ ಅವಧಿಯನ್ನು ನಿರ್ಧರಿಸಲು ಅನುವು ಮಾಡಿಕೊಡುತ್ತದೆ. ಆದಾಗ್ಯೂ ಶ್ರೇಣಿ 1 ಮತ್ತು ಶ್ರೇಣಿ 2 ಯುಸಿಬಿಗಳು ನಿಗದಿತ ಮಿತಿಗಳಿಂದ ನಿಯಂತ್ರಿಸಲ್ಪಡುವುದನ್ನು ಮುಂದುವರಿಸುತ್ತವೆ. ನಿರ್ಮಾಣಕ್ಕಾಗಿ ವಸತಿ ಸಾಲಗಳಿಗೆ ಮಾತ್ರ ನಿಷೇಧಗಳು ಅನ್ವಯಿಸುತ್ತವೆಯೇ ಹೊರತು ಪೂರ್ಣಗೊಂಡ ಮನೆಗಳ ಖರೀದಿಗೆ ಅಲ್ಲ ಎಂದು ಕರಡು ಸ್ಪಷ್ಟಪಡಿಸುತ್ತದೆ. ಪಾರದರ್ಶಕತೆಯನ್ನು ಬಲಪಡಿಸಲು ಯುಸಿಬಿಗಳು ಅಸುರಕ್ಷಿತ ಮುಂಗಡಗಳು, ಆಸ್ತಿ ಗುಣಮಟ್ಟ ಸರಬರಾಜು ಮತ್ತು ನಾಮಮಾತ್ರ ಸದಸ್ಯರಿಗೆ ಸಾಲ ನೀಡುವಿಕೆಗೆ ಸಂಬಂಧಿಸಿದಂತೆ ತಮ್ಮ ಹಣಕಾಸು ಹೇಳಿಕೆಗಳಲ್ಲಿ ವರ್ಧಿತ ಬಹಿರಂಗಪಡಿಸುವಿಕೆಯನ್ನು ಮಾಡಬೇಕಾಗುತ್ತದೆ. ಪ್ರಸ್ತಾವಿತ ತಿದ್ದುಪಡಿಗಳು ಅಕ್ಟೋಬರ್ 1, 2026 ಅಥವಾ ಯುಸಿಬಿ ಸಂಪೂರ್ಣವಾಗಿ ಅಳವಡಿಸಿಕೊಂಡರೆ ಅದಕ್ಕಿಂತ ಮೊದಲು ಜಾರಿಗೆ ಬರಲು ನಿರ್ಧರಿಸಲಾಗಿದೆ. ಪರಿಷ್ಕೃತ ಮಾನದಂಡಗಳಿಗೆ ಅನುಗುಣವಾಗಿಲ್ಲದ ಅಸ್ತಿತ್ವದಲ್ಲಿರುವ ಸಾಲಗಳನ್ನು ನವೀಕರಣ ಅಥವಾ ವರ್ಧನೆ ಇಲ್ಲದ ಮುಕ್ತಾಯದವರೆಗೆ ಚಲಾಯಿಸಲು ಅನುಮತಿಸಲಾಗುತ್ತದೆ. ಕರಡು ನಿರ್ದೇಶನಗಳ ಕುರಿತು ಸಾರ್ವಜನಿಕ ಅಭಿಪ್ರಾಯಗಳನ್ನು ಮಾರ್ಚ್ 4, 2026 ಆಹ್ವಾನಿಸಲಾಗಿದೆ. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಸೆಕ್ಷನ್ 56 ಓದಲಾದ ಸೆಕ್ಷನ್ 35A ಅಡಿಯಲ್ಲಿ ನಿರ್ದೇಶನ ಹೊರಡಿಸುವ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ಡೆಹ್ರಾಡೂನ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮೇಲೆ ನಿಯಂತ್ರಕ ನಿರ್ಬಂಧಗಳನ್ನು ವಿಧಿಸಿದೆ. ಮೇಲ್ವಿಚಾರಣಾ ಕಾಳಜಿಗಳು ಮತ್ತು ಬ್ಯಾಂಕ್ನಲ್ಲಿರುವ ಇತ್ತೀಚಿನ ವಸ್ತು ಬೆಳವಣಿಗೆಗಳನ್ನು ಉಲ್ಲೇಖಿಸಿ ಫೆಬ್ರವರಿ 9, 2026 ದಿನಾಂಕದ ಆರ್ಬಿಐ ನಿರ್ದೇಶನದ ಪ್ರಕಾರ ಫೆಬ್ರವರಿ 10, 2026 ವ್ಯವಹಾರದ ಮುಕ್ತಾಯದಿಂದ ನಿರ್ಬಂಧಗಳು ಜಾರಿಗೆ ಬಂದವು. ಆ ನಿರ್ದೇಶನಗಳ ಅಡಿಯಲ್ಲಿ ಆರ್ಬಿಐನ ಪೂರ್ವಲಿಖಿತ ಅನುಮೋದನೆ ಇಲ್ಲದೆ ಸಾಲಗಳು ಮತ್ತು ಮುಂಗಡಗಳನ್ನು ನೀಡುವುದು ಅಥವಾ ನವೀಕರಿಸುವುದು, ಹೂಡಿಕೆ ಮಾಡುವುದು, ಸಾಲಗಳು ಸೇರಿದಂತೆ ಹೊಣೆಗಾರಿಕೆಗಳನ್ನು ಉಂಟು ಮಾಡುವುದು, ಹೊಸ ಠೇವಣಿಗಳನ್ನು ಸ್ವೀಕರಿಸುವುದು ಅಥವಾ ಸ್ವತ್ತುಗಳನ್ನು ವಿಲೇವಾರಿ ಮಾಡುವುದನ್ನು ಬ್ಯಾಂಕ್ ನಿಷೇಧಿಸಲಾಗಿದೆ. ಬ್ಯಾಂಕಿನ ಪ್ರಸ್ತುತ ದ್ರವ್ಯತೆ ಸ್ಥಿತಿಯನ್ನು ಪರಿಗಣಿಸಿ ಉಳಿತಾಯ ಚಾಲ್ತಿ ಅಥವಾ ಯಾವುದೇ ಇತರ ಠೇವಣಿದಾರರ ಖಾತೆಗಳಿಂದ ಹಿಂಪಡೆಯುವಿಕೆಯನ್ನು ಸಹ ಅನುಮತಿಸಲಾಗಿಲ್ಲ. ಆದಾಗ್ಯೂ ಠೇವಣಿಗಳ ವಿರುದ್ಧ ಸಾಲಗಳನ್ನು ಹೊಂದಿಸಲು ಮತ್ತು ಸಿಬ್ಬಂದಿ ಸಂಬಳ, ಬಾಡಿಗೆ ಮತ್ತು ವಿದ್ಯುತ್ ಬಿಲ್ಗಳಂಥ ಅಗತ್ಯ ವೆಚ್ಚಗಳನ್ನು ಪೂರೈಸಲು ಬ್ಯಾಂಕಿಗೆ ಅನುಮತಿ ಇದೆ. ಈ ನಿರ್ದೇಶನಗಳು ಠೇವಣಿದಾರ ಹಿತಾಸಕ್ತಿಗಳನ್ನು ರಕ್ಷಿಸುವ ಗುರಿಯನ್ನು ಹೊಂದಿವೆ ಮತ್ತು ಬ್ಯಾಂಕಿನ ಪರವಾನಗಿಯನ್ನು ರದ್ದುಗೊಳಿಸುವುದಕ್ಕೆ ಸಮಾನವಾಗುವುದಿಲ್ಲ ಎಂದು ಆರ್ಬಿಐ ಸ್ಪಷ್ಟಪಡಿಸಿದೆ. ಅರ್ಹ ಠೇವಣಿದಾರರು ಪರಿಶೀಲನೆಗೆ ಒಳಪಟ್ಟು ಡಿಐಸಿಜಿಸಿಯಿಂದ ರೂ. 5 ಲಕ್ಷದವರೆಗಿನ ಠೇವಣಿ ವಿಮೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ನಿರ್ದೇಶನಗಳು 6 ತಿಂಗಳವರೆಗೆ ಜಾರಿಯಲ್ಲಿರುತ್ತವೆ ಎಂದು ಪರಿಶೀಲನೆಗೆ ಒಳಪಟ್ಟಿರುತ್ತದೆ.